ತುಲಾರಾಶಿ, ನಿಮಗೆ ಈ ದಿನ ಮಧ್ಯಾಹ್ನದವರೆಗೆ ಒಳ್ಳೆಯ ಅನುಭವಗಳು, ಆರ್ಥಿಕ ಪ್ರಗತಿ, ವ್ಯವಹಾರದ ಅಭಿವೃದ್ಧಿ, ನಿಮ್ಮ ಸಾಧನೆಗೆ ತಕ್ಕಷ್ಟು ಸಂತೋಷಪ್ರದವಾದ ಅನುಭವ ನಿಮ್ಮ ಪಾಲಿಗೆ ಉಂಟಾಗುವ ಯೋಗಗಳು ತುಲಾರಾಶಿಯವರಿಗೆ ಚೆನ್ನಾಗಿದೆ. ಆದಾಯ ಮತ್ತು ವ್ಯಯ ಸಮವಾಗುವಂತಹ ಯೋಗಗಳು ಉಂಟಾಗುತ್ತೆ. ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಈ ದಿನದಲ್ಲಿ ಹೊಸ ವ್ಯವಹಾರವನ್ನು ನಿರ್ಧಾರಗೊಳಿಸುವಂಥ ಅವಕಾಶಗಳಿದೆ. ರಾಜಕಾರಣಿಗಳಿಗೆ ಸಾರ್ವಜನಿಕರಿಂದ ಒಳ್ಳೆಯ ಪ್ರಶಂಸೆ, ಸಹಾಯ ದೊರಕುವಂತಹ ಅವಕಾಶಗಳು ಚೆನ್ನಾಗಿದೆ. ತುಲಾರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಒಳ್ಳೆಯ ಫಲದಾಯಕವಾದಂತಹ ದಿನ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ, ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು. ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಸಮರ್ಪಣೆ ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುವ ಲಕ್ಷಣವಿದೆ. ವೃಶ್ಚಿಕ ರಾಶಿ, ನಷ್ಟದಿಂದ ಲಾಭದ ಕಡೆ ಪ್ರಯಾಣ. ಸೂರ್ಯೋದಯ ಮಧ್ಯಾಹ್ನದವರೆಗೆ ಈ ದಿನ ನಿಮಗೆ ಬರಬೇಕಾದ ಸಂಪತ್ತು ಮಾನಸಿಕ ಕಿರಿಕಿರಿಗಳಿಗೆ ಕಾರಣವಾಗಿ ಸಂಧ್ಯಾಕಾಲದಲ್ಲಿ ಲಾಭ ಉಂಟಾಗುವ ಎಲ್ಲ ಯೋಗಗಳು ಚೆನ್ನಾಗಿದೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆ ಮಾಡುವ ಅವಕಾಶಗಳಿದೆ. ಪ್ರೇಮ ಪ್ರಕರಣಗಳಲ್ಲಿ ಸಿಲುಕಿಕೊಳ್ಳುವ ಅವಕಾಶಗಳು ನಿಮ್ಮ ಪಾಲಿಗೆ ಜಾಸ್ತಿಯಾಗಿ ಕಾಣಿಸುತ್ತದೆ. ತಿಳಿದವರೊಂದಿಗೆ ಕೇಳಿ ವ್ಯವಹಾರ, ತಿಳಿದವರೊಂದಿಗೆ ಕೇಳಿ ನಿರ್ಧಾರವನ್ನು ಮಾಡಿಕೊಳ್ಳುವುದರಿಂದ ಒಳ್ಳೆಯ ಫಲವನ್ನು ಅನುಭವಿಸುವ ಸಾಧ್ಯತೆ ನಿಮ್ಮ ರಾಶಿಯವರಿಗೆ ಈ ದಿನ ಇದೆ. ದುರ್ಗಾದೇವಿಯ ಸ್ಮರಣೆಯನ್ನು, ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡುವುದು ಈ ದಿನ ನಿಮ್ಮ ಪಾಲಿಗೆ ಶ್ರೇಯಸ್ಕರ. ಧನುರಾಶಿ, ಈ ರಾಶಿಯವರಾದ ತಾವು ಈ ದಿನ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ವಿವಾದಗಳ ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ಅಣ್ಣ ತಮ್ಮ ಸಹೋದರರೊಂದಿಗೆ ಮಾನಸಿಕ ಖಿನ್ನತೆಗೊಳಗಾಗುವ ಘಟನೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಕೌಟುಂಬಿಕ ನೆಲೆಯಲ್ಲಿ ಅಸಮಾಧಾನದ ಘಟನೆಗಳು ಎದುರಾಗುವಂತಹ ಲಕ್ಷಣ ಇದೆ. ಮಕ್ಕಳ ವಿಷಯದಲ್ಲಿ ತುಸು ಚಿಂತೆಗಳು ಎದುರಾಗುವ ಲಕ್ಷಣವೂ ನಿಮ್ಮ ಪಾಲಿಗೆ ಈ ದಿನ ಜಾಸ್ತಿಯಾಗಿದೆ. ಧನುರಾಶಿಯವರು ಈ ದಿನ ಸರಿಯಾಗಿ ತಿಳಿದವರೊಂದಿಗೆ ಕೇಳಿ ಈ ದಿನ ವ್ಯವಹಾರವನ್ನು ಮಾಡಿದರೆ, ಪ್ರಾಜ್ಞರ ಸಲಹೆಯನ್ನು ತಾವು ಪಡೆದರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಹಾಗೆ ಎಳ್ಳು ದಾನವನ್ನು ಮಾಡುವುದರಿಂದ, ಎಳ್ಳೆಣ್ಣೆಯನ್ನು ಶಿವದೇವಸ್ಥಾನಕ್ಕೆ ಕೊಟ್ಟು ಶಿವಪೂಜೆಯನ್ನು ಮಾಡಿಸುವುದರಿಂದ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಾದ ತಮಗೆ ಈ ದಿನ ಬಹಳ ದಿನದಿಂದ ಕಾಯುತ್ತಾ ಇರುವಂತಹ ಉದ್ಯೋಗ ಪ್ರಾಪ್ತಿ, ಮೇಲಾಧಿಕಾರಿಗಳಿಂದ ಒಳ್ಳೆಯ ಸಹಾಯ ದೊರಕುವಂಥ ಸಾಧ್ಯತೆ, ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂತಹ ಲಕ್ಷಣ, ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆಯೂ ಇದೆ. ಮಾತಿನಲ್ಲಿ ಜಾಗ್ರತೆ ಇರಬೇಕು. ಉದ್ವೇಗದಿಂದ ಕೂಡಿದ ಮಾತಿನಿಂದ ಬರುವ ಆದಾಯಕ್ಕೆ ಕುತ್ತುಂಟಾಗುವ ಸಾಧ್ಯತೆ. ಮಕರ ರಾಶಿಯವರಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ, ಪಾಲುದಾರರೊಂದಿಗೆ ಸೇರಿಕೊಂಡು ಮಾಡುವ ವ್ಯವಹಾರಗಳು ಶುಭಪ್ರದವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ರಾಶಿಗೆ ಈ ದಿನ ಇದೆ. ಅದರಿಂದ ತಿಳಿದವರೊಂದಿಗೆ ಕೇಳಿ ಈ ದಿನದ ಕರ್ತವ್ಯವನ್ನು ತಾವು ಪಾಲಿಸಿದರೆ ಒಳ್ಳೆಯ ಫಲ ಉಂಟಾಗುವ ಲಕ್ಷಣ ಇದೆ. ಕುಂಭರಾಶಿ, ಸ್ವಲ್ಪ ಜಾಗ್ರತೆ, ಕಲಹಗಳು ನಡೆಯುವ ಸಾಧ್ಯತೆ ಇದೆ. ವಾಹನದ ಭಯ, ಜಾಗ್ರತೆಯಾಗಿರಬೇಕು. ಸಾಂಸಾರಿಕವಾದ ಅಸಮಾಧಾನಗಳು ನಡೆಯುವಂತಹ ಸಾಧ್ಯತೆ, ಮಕ್ಕಳೊಂದಿಗೆ ವೈಯಕ್ತಿಕವಾದ ವಿಚಾರದ ಅಸಮಾಧಾನದ ಘಟನೆಗಳು, ತಂದೆ ತಾಯಿಯ ಆರೋಗ್ಯದ ಬಗ್ಗೆ ತುಸು ಎಚ್ಚರಿಕೆ, ನಂಬಿ ಮೋಸ ಹೋಗುವ ಯೋಗಾದಿಗಳು ಕುಂಭರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ಅವರೇ ದಾನ ಮಾಡುವುದರಿಂದ ಒಳ್ಳೆಯ ಫಲ. ಮೀನರಾಶಿ, ಈ ದಿನ ನಷ್ಟದಿಂದ ಲಾಭದ ಕಡೆ ಪ್ರಯಾಣ ಮಾಡಿದರೂ ಕೆಲವು ಮಾನಸಿಕ ಕಿರಿಕಿರಿಗಳಿಗೆ ಒಳಪಡುವ ಯೋಗ ಮೀನರಾಶಿಯವರಾದ ನಿಮಗೆ ಇದೆ. ಉದ್ವೇಗ, ಆರೋಗ್ಯದ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆಗಳೂ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗಬಹುದು.
ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭದಾಯಕವಾದಂತಹ ದಿನ. ಸರಕಾರ ಮೂಲದಲ್ಲಿ ವ್ಯವಹರಿಸುವವರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಉಂಟಾಗುವ ಲಕ್ಷಣ. ರೈತಾಪಿ ಜನರಿಗೆ ಫಸಲಿನಿಂದ ಲಾಭ ಪಡೆದುಕೊಳ್ಳುವಂತಹ ಒಳ್ಳೆಯ ಅವಕಾಶ ಉಂಟಾಗುತ್ತೆ. ಮಿಶ್ರ ಫಲದಾಯಕವಾದ ದಿನ ಮೀನರಾಶಿಯವರಿಗಿದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ, ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು, ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು.